ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ನೋಡಿ, ಈಸಿಯಾಗಿ ಸಿಂಪಲ್ಲಾಗಿ ಮಟನ್ ಗ್ರೇವಿ ಹೇಗೆ ಮಾಡೋದಂತ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಯಾರಾದರೂ ಅರ್ಪಿತಾ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ. ಮಟನ್ ಗ್ರೇವಿ ಮಾಡುವ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಇಲ್ಲಿ ನೋಡಿ, ನಾನು ಮಟನ್ನು ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು 3 ವಿಜಲ್ನ ಹಾಕಿಸ್ಕೊಂಡಿದ್ದೆ. ಮತ್ತು ತೆಂಗಿನಕಾಯಿ ರುಬ್ಬಿದ್ದೀನಿ, ಶುಂಠಿ ಎಲ್ಲ, ಬೆಳ್ಳುಳ್ಳಿ, ಉಪ್ಪು, ಖಾರ, ಅರಿಶಿನ, ಗರಂ ಮಸಾಲ, ಮಟನ್ ಮಸಾಲ, ಟೊಮಟೊ, ಕೊತ್ತಂಬರಿ, ಮೆಣಸಿಕಾಯಿ ಮತ್ತು ಕಟ್ ಮಾಡಿರೋಂಥ ಈರುಳ್ಳಿ, ಬೆಳ್ಳುಳ್ಳಿ. ನೋಡಿ, ಇಷ್ಟು ಸಾಮಗ್ರಿನ ಬಳಸ್ತಾ ಇದ್ದೀನಿ ನಾನು. ತುಂಬ ಕಡಿಮೆ ಸಾಮಗ್ರಿನ ಬಳಸ್ತಾ ಇದ್ದೀನಿ. ಅಂದರೆ ಮಟನ್ ಗ್ರೇವಿ ತುಂಬ ಟೇಸ್ಟಿಯಾಗಿ, ರುಚಿಯಾಗಿ, ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಎಣ್ಣೆ ಬಿಸಿ ಆಗಿದೆಯಲ್ಲ, ಎಣ್ಣೆ ಬಿಸಿ ಆದಮೇಲೆ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಫ್ರೈ ಆದಮೇಲೆ ಇದಕ್ಕೆ ನಾನು ಹಸಿಮೆಣ್ಸಿಕಾಯಿ, ನೋಡಿ ಈ ಥರ ಒಂದು ಮೆಣಸಿಕಾಯಲ್ಲಿ 2 ಪೀಸನ್ನು ಕಟ್ ಮಾಡಿಕೊಂಡಿದ್ದೀನಿ. ಈ ಥರ ಮೆಣಸಿಕಾಯಿ ಕಟ್ ಮಾಡಿಬಿಟ್ಟು ಹಾಕೊಂಡ್ರೆ ಸ್ವಲ್ಪ ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ. ಹಾಗಾಗಿಬಿಟ್ಟು ಮೆಣಸಿಕಾಯಿ ಹಾಕಿ ಎಣ್ಣೆಯಲ್ಲಿ ಫ್ರೈನ ಮಾಡ್ಕೊತಾ ಇದ್ದೀನಿ. ನೋಡಿ, ಈರುಳ್ಳಿ ಮತ್ತು ಮೆಣಸಿಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಜಜ್ಜಿಬಿಟ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋಬೋದು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀವು ಹಾಕ್ಕೊಳ್ಳಿ. ನಾನು ಬೆಳ್ಳುಳ್ಳಿನ ಹಾಕೋದಾದಮೇಲೆ ಟೊಮಾಟೋನ ಹಾಕ್ಕೊತಾ ಇದ್ದೀನಿ. ಟೊಮಾಟೊ, ಬೆಳ್ಳುಳ್ಳಿ, ಮೆಣಸಿಕಾಯಿ ಮತ್ತು ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಈ ಥರ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನಾನು ಕಾಯಿಗೆ ಏನು ರುಬ್ಬಿದ್ದೀನಿ ಅಂದರೆ, ನಾನು ಶುಂಠಿ, ಒಂಚೂರು ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿ, 1-2 ಕಡ್ಡಿ ಪುದೀನ ಇತ್ತು ಅಷ್ಟೇ ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ಹಾಕಿಬಿಟ್ಟು ಶುಂಠಿ, ಬೆಳ್ಳುಳ್ಳಿ ಮತ್ತು ಪುದೀನ ಮತ್ತು ತೆಂಗಿನಕಾಯಿ ಈ ಥರ ತರಿಯಾಗಿ ರುಬ್ಕೊಂಡಿದ್ದೀನಿ. ನಾನು ತುಂಬಾ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ. ಫ್ರೈ ಮಾಡ್ತಾ ಇರೋದಲ್ವ, ಗೊಜ್ಜಿಗೆ ಹಾಗಾಗ್ಬಿಟ್ಟು ತರಿಯಾಗಿ ಈ ಥರ ಫ್ರೈ ಮಾಡ್ಕೊಂಡಿರೋದು. ನೋಡಿ, ಈ ಥರ ಫ್ರೈನ ಮಾಡ್ಕೋಬೇಕು. ಆಮೇಲೆ ಬೇಯಿಸಿರೋಂಥ ಮಟನ್ನ ಹಾಕ್ಕೊತಾ ಇದ್ದೀನಿ. ಮಟನ್ ಹಾಕಿಬಿಟ್ಟು ನಿಧಾನಕ್ಕೆ ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈನ ಮಾಡ್ಕೋಬೇಕು. ಕಾಯಿ, ಟೊಮಾಟೊ, ಮೆಣಸಿಕಾಯಿ, ಈರುಳ್ಳಿ ಎಲ್ಲ ಹಾಕಿರ್ತೇವಲ್ಲ, ಈ ಥರ ಫ್ರೈನ ಮಾಡ್ಕೋಬೇಕು. ಫ್ರೈ ಆದಮೇಲೆ ಇದಕ್ಕೆ ನಾವು ಮಸಾಲೆ ಏನೇನು ಬಳಸ್ತೇವೆ ಅಂತ ಹಾಕ್ಕೋಬೇಕು. ನೋಡಿ, ಉಪ್ಪು, ಖಾರ, ಅರಿಶಿನ, ಗರಂ ಮಸಾಲ, ಮಟನ್ ಮಸಾಲ ಎಲ್ಲ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಹಾಕಿಬಿಟ್ಟು ನಿಧಾನಕ್ಕೆ ಈ ಥರ ಮಿಕ್ಸನ್ನು ಮಾಡ್ಕೋಬೇಕು. ಬೇಯಿಸ್ಕೊಂಡು ಕುಕ್ಕರಲ್ಲಿ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಆ ಬೇಯಿಸಿರೋಂಥ ನೀರು ನಾನು ವೇಸ್ಟ್ ಮಾಡಲ್ಲ ಸ್ನೇಹಿತರೆ, ಅದೇ ನೀರು ನಾನು ಇಲ್ಲಿ ಬಳಸ್ತೀನಿ. ಸ್ವಲ್ಪ ಖಾರದ ಪೌಡ್ರ್ ಕಡಿಮೆ ಅನ್ನಿಸ್ತಾ ಇತ್ತು, ಹಾಗಾಗಿಬಿಟ್ಟು ಇನ್ನೂ 1.5 ಸ್ಪೂನಷ್ಟು ಖಾರದ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ಖಾರದ ಪೌಡ್ರ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸನ್ನು ಮಾಡ್ಕೊತಾ ಇರೋದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ್ಮೇಲೆ ನಾನು ಬೇಯಿಸಿರುವಂಥ ನೀರು ಹೇಳಿದ್ನಲ್ಲ, ಅದು ನೋಡಿ ಆ ನೀರನ್ನು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಉಪ್ಪು, ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಮಟನ್ನ ಬೇಯಿಸ್ಕೊಂಡಿದ್ದೆ ಅದೇ ನೀರು ಇದೆ ಗ್ರೇವಿಗೆ ಹಾಕ್ಕೊತಾ ಇರೋದು, ಗೊಜ್ಜು, ಮಟನ್ ಗೊಜ್ಜು. ನೋಡಿ, ಈ ಥರ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸನ್ನು ಮಾಡ್ಕೋಬೇಕು. ನೋಡಿ, ತುಂಬ ಟೇಸ್ಟಿಯಾಗಿ, ತುಂಬ ರುಚಿಯಾದ ಜೋಳದ ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ಇದೇ ಥರ ಮಟನ್ ಗ್ರೇವಿ ಮಾಡಿದರೆ. ನೋಡ್ತಾ ಇರ್ಬೋದು ಕಲರ್ ಹೇಗೆ ಕಾಣಿಸ್ತಾ ಇದೆ, ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ. ಇವಾಗ ಒಂದು 5 ನಿಮಿಷ ನಾನು ಪ್ಲೇಟನ್ನು ಮುಚ್ತೀನಿ. ಮಸಾಲೆ ಬೇಯಿಸ್ಕೋಬೇಕು. ನೋಡಿ, ಮಸಾಲೆ ಬೇಯಿಸ್ಕೊಂಡಿದ್ದೀನಲ್ವ, ಇವಾಗ ಸ್ವಲ್ಪ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಒಂದು 2 ನಿಮಿಷ, 1 ನಿಮಿಷ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಬೇಯಿಸ್ಕೋಬೇಕು ಕೊತ್ತಂಬರಿ ಹಾಕಿ. ನೋಡ್ತಾ ಇರ್ಬೋದು ಮಟನ್ ಗ್ರೇವಿ ಹೇಗೆ ಆಗಿದೆ, ಡಿಫ್ರೆಂಟಾಗಿ ಮಟನ್ ಗ್ರೇವಿ ಸಿಂಪಲ್ ಆದ. ನೀವು ಒಂದು ಸತಿ ಟ್ರೈ ಮಾಡಿ ಸ್ನೇಹಿತರೆ. ಇದೇ ಥರ ಮಟನ್ ಗ್ರೇವಿ, ತುಂಬ ರುಚಿಕರವಾದ ಮಟನ್ ಗ್ರೇವಿ ರೆಡಿಯಾಗಿದೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಮಟನ್ ಗ್ರೇವಿ ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ರೆಡಿಯಾಗಿದೆ. ನೀವು ಒಂದು ಸತಿ ಟ್ರೈ ಮಾಡಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್ ಸ್ನೇಹಿತರೆ.